ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನಿಮ್ಮ ಗರ್ಲ್ ಬಾಯ್ ಫ್ರೆಂಡ್ ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಈ ತಪ್ಪನ್ನು ಮಾಡದೇ ಇಲ್ಲ. ಯಾವುದೇ ವ್ಯಕ್ತಿ ನಿಮ್ಮನ್ನು ನಿಜವಾಗಿಯೂ ಮನಸ್ಫೂರ್ತಿಯಾಗಿ ಪ್ರೀತಿಸುತ್ತಿದ್ದರೆ ನಿಮ್ಮಲ್ಲಿ ಈ ವಿಷಯಗಳನ್ನು ಹೇಳೋದಿಲ್ಲ. ನಿಮ್ಮನ್ನು ಎಲ್ಲ ಒಳ್ಳೆಯದು ಕೆಟ್ಟದರ ಜೊತೆಗೆ ಸ್ವೀಕರಿಸಿರುತ್ತಾರೆ. ಯಾವುದೇ ವ್ಯಕ್ತಿ ಓರ್ವ ವ್ಯಕ್ತಿಯನ್ನು ತನ್ನ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವಾಗ ಅವರ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಾರೆ. ಆಕೆಯ ಸಣ್ಣ ಪುಟ್ಟ ವಿಷಯಗಳನ್ನು ತಿಳಿದುಕೊಳ್ಳುತ್ತಾರೆ. ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಯಾವ ರೀತಿ ಇದ್ದಾರೆಯೋ ಹಾಗೆಯೇ ಅವರನ್ನು ಸ್ವೀಕರಿಸುತ್ತಾರೆ. ನಿಮ್ಮ ಸಂಗಾತಿಯು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವನು ಎಂದಿಗೂ ಈ ಕೆಲಸಗಳನ್ನು ಮಾಡುವುದಿಲ್ಲ. ಅವುಗಳ ಯಾವುದೇ ಅನ್ನೋದನ್ನು ತಿಳಿಯೋಣ. ಬೇರೊಬ್ಬರ ಆಕರ್ಷಕವಾಗಿದ್ದರೆ ಎಂದು ನಿಮ್ಮಲ್ಲಿ ಹೇಳುವುದಿಲ್ಲ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮ ಮುಂದೆ ಇತರ ಹುಡುಗಿ ಅಥವಾ ಹುಡುಗನನ್ನು ಹೊಗಳಿದರೆ ಯಾರಿಗಾದರೂ ಕೋಪ ಬರುವುದು ಸಹಜನೇ ತಾನೆ. ನಿಮ್ಮ ಮುಂದೆ ಬೇರೆಯೊಬ್ಬರನ್ನು ಹಟ್ ಎನ್ನುವುದು, ಅವರ ಕಡೆಗೆ ಆಕರ್ಷಿತರಾಗುವುದು ಇವೆಲ್ಲ ನಿಜವಾಗಿ ಪ್ರೀತಿಸುವ ವ್ಯಕ್ತಿಯ ಲಕ್ಷಣಗಳವಲ್ಲ. ಒಂದು ವೇಳೆ ನೀವು ಬೇರೆ ವ್ಯಕ್ತಿಯನ್ನು ಹೊಗಳಿದರೆ ನಿಮ್ಮ ಸಂಗಾತಿಗೆ ಅಸುರಕ್ಷಿತ ಭಾವನೆ ಕಾಡುತ್ತದೆ. ಆ ವ್ಯಕ್ತಿಯ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವರಿಗೆ ನಿಮ್ಮ ಮುಂದೆ ಅದೆಂಥದೇ ಸುಂದರ ವ್ಯಕ್ತಿಯಾದರೂ ಅವರಿಗೆ ಲೆಕ್ಕಕ್ಕೆ ಇರುವುದಿಲ್ಲ. ನಿಮ್ಮ ಸಂಗಾತಿಯು ನಿಮ್ಮನ್ನು ಪ್ರೀತಿಸಿದರೆ ಅವರು ಅದನ್ನು ಎಂದಿಗೂ ಹೇಳುವುದಿಲ್ಲ, ಏಕೆಂದರೆ ಅದು ನಿಮಗೆ ಅಸುರಕ್ಷಿತ ಭಾವನೆಯನ್ನು ಉಂಟು ಮಾಡುತ್ತದೆ. ಸಾರ್ವಜನಿಕವಾಗಿ ಎಂದಿಗೂ ಕೆಳಗಿಸುವುದಿಲ್ಲ. ನಿಮ್ಮನ್ನು ಪ್ರೀತಿಸುವ ಮತ್ತು ನಿಮ್ಮನ್ನು ಗೌರವಿಸುವ ವ್ಯಕ್ತಿ ನಿಮ್ಮನ್ನು ಸಾರ್ವಜನಿಕವಾಗಿ ಎಂದಿಗೂ ಕೆಳಗಿಳಿಸುವುದಿಲ್ಲ. ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ. ನಿಮ್ಮ ನಿರ್ಧಾರವನ್ನು ಗೌರವಿಸುತ್ತಾರೆ. ನಿಮ್ಮ ನಡುವಿನ ಜಗಳವನ್ನು ಕಸೆಯಾಗಿ ಪರಿಹರಿಸಬಹುದು, ಆದರೆ ನಿಮ್ಮ ಸಂಗಾತಿ ಅದನ್ನು ಮಾಡಿದರೆ ನೀವು ಅವರೊಂದಿಗೆ ಇರಲು ಬಯಸುತ್ತಿದ್ದರೆ ಎನ್ನುವುದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಸಾರ್ವಜನಿಕವಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ಲದವರು ನಿಮ್ಮ ಜೀವನದಕ್ಕೂ ನಿಮ್ಮ ಜೊತೆ ಇರುತ್ತಾರೆಯೇ ಎನ್ನುವುದನ್ನು ಯೋಚಿಸಿ. ಪ್ರತಿದಿನ ಸಣ್ಣ ವಿಷಯಕ್ಕೂ ಜಗಳ ಮಾಡುವುದಿಲ್ಲ. ನಿಮ್ಮ ಸಂಗಾತಿ ಪ್ರತಿದಿನ ಸಣ್ಣ ಪುಟ್ಟ ಜಗಳನ್ನು ಮಾಡುತ್ತಿದ್ದರೆ ಅವಳು ಬಹುಶಃ ನಿನ್ನನ್ನು ಅಷ್ಟಾಗಿ ಪ್ರೀತಿಸುತ್ತಿಲ್ಲ ಎಂದರ್ಥ. ಸಾಮಾನ್ಯವಾಗಿ ನಾವು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿದಾಗ ನಾವು ಅವರ ತಪ್ಪನ್ನು ಕ್ಷಮಿಸುತ್ತೇವೆ ಮತ್ತು ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡದೆ ಅಲ್ಲಿ ಬಿಡಲು ಪ್ರಯತ್ನಿಸುತ್ತೇವೆ. ಆದರೆ ಅವರು ನಿಯಮಿತವಾಗಿ ನಿಮ್ಮ ಜೊತೆ ಸಣ್ಣ ಪುಟ್ಟ ವಿಷಯಕ್ಕೆ ಕಿತ್ತಾಡುತ್ತಾರೆಂದರೆ ಅದು ನಿಮ್ಮ ಸಂಬಂಧವನ್ನು ಹದಗೆಡಿಸುತ್ತದೆ. ಜಗಳದ ಕೊನೆಗೆ ನಿರ್ಣಯವಿದ್ದರೆ ಮಾತ್ರ ವಾದಗಳು ಆರೋಗ್ಯಕರವಾಗಿಯೂ ಸಾಧ್ಯ. ಇಲ್ಲದಿದ್ದರೆ ಸಂಬಂಧ ಹಾಳಾಗುತ್ತೋ ಅಷ್ಟೇ. ನಿಮ್ಮ ಜೀವನ ಶೈಲಿಯ ಆಯ್ಕೆಗಳನ್ನು ಟೀಕಿಸುವುದಿಲ್ಲ. ನೀವು ಗಮನಿಸಿರಬಹುದು, ಕೆಲವರು ತಮ್ಮ ಸಂಗಾತಿಯ ಜೀವನ ಶೈಲಿಯ ಬಗ್ಗೆ, ಅವರ ಇರುವ ರೀತಿಯ ಬಗ್ಗೆ ಟೀಕಿಸುತ್ತಾರೆ. ನಿಜವಾಗಿಯೂ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಸುತ್ತಾರೆ. ಅವರು ಸಂಗಾತಿಯ ಜೀವನ ಶೈಲಿಯ ಬಗ್ಗೆ ಟೀಕಿಸುವುದಿಲ್ಲ. ಒಂದು ವೇಳೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಟೀಕಿಸಿದರೆ ಮತ್ತು ಅದು ಪ್ರೀತಿಯಿಂದ ಎಂದೇ ಹೇಳಿದರೆ ದಯವಿಟ್ಟು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಬದಲಾಗಿ ನೀವು ಮಾಡುವ ಒಳ್ಳೆಯ ಕೆಲಸಗಳಿಗಾಗಿ ನಿಮ್ಮ ಸಂಗಾತಿ ನಿಮ್ಮನ್ನು ಪ್ರಶಂಸಿಸಬೇಕು, ಅಲ್ಲದೆ ಅವರು ನಿಮ್ಮನ್ನು ಟೀಕಿಸುವುದರು ಎನ್ನುವ ಕಾರಣಕ್ಕೆ ಒಮ್ಮೆಲೆ ಕೋಪಿಸಿಕೊಂಡು ಅವರಿಗೆ ಬೈದಿರಿ. ಏಕೆಂದರೆ ಒಮ್ಮೆ ಕೋಪದಿಂದ ಆಡಿದ ಮಾತಿನಿಂದ ನಿಮ್ಮ ಸಂಬಂಧವೇ ಹಾಳಾಗಬಹುದು. ಫ್ರೆಂಡ್ಸ್, ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಯ್ತಾ ಫ್ರೆಂಡ್ಸ್? ಲವರ್ಸ್ಗೆ